ದೆಹಲಿ ಸ್ಫೋಟದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸರ್ಕಾರ ಇಂಥ ಘಟನೆಗಳು ನ್ಯಾಷನಲ್ ಕ್ಯಾಪಿಟಲ್ದಲ್ಲಿ ಆಗ್ತಾವಂದ್ರೆ ಇದು ದುರ್ದೈವ ಸಂಗತಿ. ಯಾಕಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಅಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ, ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿರ್ತವೆ. ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ ಇದರಲ್ಲಿ. ಆದರೂ ನಾವು ಸಂಪೂರ್ಣವಾಗಿ ಅದರ ಮಾಹಿತಿ ಬಂದ ಮೇಲೆ ಈಗಂತೂ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಗೆ ಒಪ್ಪಿಸಿದ್ದಾರೆ. ನೋಡೋಣ ಅದು ಏನು ಬರ್ತದೋ. ಬಂದ ಮೇಲೆ ಮುಂದೆ 1ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ, ಡಿಸೆಂಬರ್. ಎಸ್, ಅದಕ್ಕೆ ಬರ್ತಾ ಇದ್ದೆ ನೋಡಿ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೇಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ BJP ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬೇಕು. ನನಗೆ ಆಶ್ಚರ್ಯ ಆಗೋದೇನೆಂದರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು. ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದಿನ ಚುನಾವಣೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲಲ್ಲಿದ್ದರು, ಅದರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರನ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದ. ನಾವು ಪೊಲಿಟಿಕಲ್ಗೋಸ್ಕರ ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು? ಬಾಂಬ್ ಸ್ಫೋಟ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರ್ಬೋದು, BJPಯವರು ಸತ್ತಿರ್ಬೋದು, ಭಾರತದವರು ಸತ್ತಿದ್ದಾರೆ. ಅಂದರೆ ಇದೊಂದು ಕರಪ್ಟ್ ಮೈಂಡ್ಸೆಟ್. ಇದು ಕರಪ್ಟ್ ಮೈಂಡ್ಸೆಟ್ನವರು ತನ್ನ ಒಳಗೆ ಇರುವ ಹುಳವನ್ನು ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಈ ಕರಪ್ಟ್ ಮೈಂಡ್ಸೆಟ್ನ ಹುಳ ಅವ್ರ ತಲೆ ಒಳಗಿದೆ. ಈ ಬಾಂಬ್ ಸ್ಫೋಟ ಆಯ್ತಪ್ಪ, ಅವನು ಕೇಳಬೇಕು. ಅವನ್ನ ಉಗ್ರ BJPಗಂತೂ ಹತ್ರ ಇಲ್ಲ ಆ ಉಗ್ರವಾದಿಗಳು ಯಾರುವೆ. ನಮ್ಮನ್ನು ಹಬ್ಬಕ್ಕೂ ಕರೆಯಲ್ಲ, ಬಿರಿಯಾನಿನೂ ಕೊಡಲ್ಲ. ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯನವರಿಗೆ, ಹಬ್ಬಕ್ಕೆ ಕರೆಯೋದು ಕಾಂಗ್ರೆಸ್ನವ್ರನ್ನ. ಕೇಳಿ ನೀವು, ಯಾಕಪ್ಪ ಎಲೆಕ್ಷನ್ ಟೈಮಲ್ಲೇ ಇಡ್ತೀಯಾ, ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತನಾ ಇವ್ರದ್ದು ಉದ್ದೇಶ? ಎಲೆಕ್ಷನ್ ಆದಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ, ಯಾರು ಬೇಡ ಅಂತಾರೆ? ಅಂದರೆ ತಮ್ಮ ಒಳಗಿರುವಂಥ ಹುಳವನ್ನು ಬೇರೆಯವ್ರ ತಲೆ ಒಳಗೆ ಬಿಟ್ಟು ಅನುಮಾನ ಸೃಷ್ಟಿ ಮಾಡುವ ಭಯೋತ್ಪಾದಕರು ಇವರು. ಅವರು ಬಾಂಬ್ ಬಿಡೋ ಭಯೋತ್ಪಾದಕರು ಇವರು. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಅನುಮಾನ ಸೃಷ್ಟಿ ಮಾಡುವಂಥ ಭಯೋತ್ಪಾದಕರು. ಆ ಜಾಲದೊಳಗೆ